ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ದಯಮಾಡಿ ಎಲ್ಲರೂ ಕೂಡ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲಲ್ಲಿರುವ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಪ್ಪ ಬಸ್ಸೇ ತೋರಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಬನ್ನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ, ಹಾಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಹೋಗ್ತಾ ಇರೋ ರೂಟ್ ಬಂದುಬಿಟ್ಟು ಹೊಸಕೋಟೆ ರೂಟು. ಹೊಸಕೋಟೆ ಅಂದ ತಕ್ಷಣ ಕೆಲವರಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹೋಗ್ತಿದ್ದಾರೆ ಇವತ್ತು ಅಂತ ಹೇಳಿ. ಅಮಾವಾಸ್ಯೆ ಇದೆ ಅಲ್ವಾ, ಅದಕ್ಕೆ ನಾನು ಇವತ್ತು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ತುಂಬ ಮನಸ್ಸಾಯಿತು. ಯಾಕೋ ರಾತ್ರಿಯಿಂದ ಹಾಗೆ ಅಂದ್ಕೊಂಡಿದ್ದೆ, ಹೋಗೋದೇ ಬೇಡ ಅಂತ ಅಂದ್ಕೊಂಡೆ. ಬೆಳಗ್ಗೆ ಮತ್ತೆ ಹೋಗೋದೇ ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಕೊನೆಯಲ್ಲಿ ಹೋಗಿ ಬಂದುಬಿಡೋಣ ಅಂತ ಮನಸ್ಸಾಯಿತು. ಅದಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಮಗಳಿಗೆ ಸ್ಕೂಲಿಗೆ ಕಳಿಸಿ ಟಿಫನ್ ಮಾಡಿ, ನಮ್ಮ ಮನೆಯವರು ರೆಡಿ ಆಗಿದ್ದರು. ಪೂಜೆ ಮಾಡಿದ್ವಿ, ನಮ್ಮ ಮನೆಯವರು ನಾನು ಸೇರ್ಕೊಂಡಿಬ್ರು ಪೂಜೆ ಮಾಡಿಬಿಟ್ಟು ನನಗೆ ಬಸ್ ಸ್ಟಾಪ್ವರೆಗೂ ಬಿಟ್ಟರು. ನಾನು ಹೋಗಿ ಬರೋಣ ಅಂತ ಹೇಳಿ ನಾನು ಸ್ವಲ್ಪ ಹೋಗಬೇಕಂತ ಅಂದ್ಕೊಂಡ್ರೆ ನಾನು ಹೋಗೇ ಬಿಡ್ತೀನಿ. ಫ್ರೆಂಡ್ಸ್, ಏನಾದರೂ ದೇವಸ್ಥಾನಗಳಿಗೆ ಮಾತ್ರ ಹಿಂಜರಿಯಲ್ಲ. ಹೋಗಬೇಕಂತ ಅಂದ್ಕೊಂಡ್ರೆ ಹೋಗೇ ಬಿಡ್ತೀನಿ. ಬೇಡ್ಕೊಂಡಿದ್ನಲ್ವಾ, ಮತ್ತು ಬೇಡ್ಕೊಂಡಿದ್ದು ಸುಮ್ಮನೆ ಇರಬಾರ್ದು ಅಂತ ಹೇಳಿಬಿಟ್ಟು ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಈಗ ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಹೊಸಕೋಟೆ ರೂಟ್. ನಾನು ಮೊದಲೆಲ್ಲ ಬಂದಾಗ ಬಸ್ಸಿಗೆ ಬರ್ತಿದ್ದೆ ಫ್ರೆಂಡ್ಸ್. ಹೊಸಕೋಟೆವರೆಗೂ ಬಸ್ಸಿಗೆ ಬರ್ತಿದ್ದೆ. ಹೊಸಕೋಟೆ ಆದಮೇಲೆ ಕಂಬಳಿಪುರಕ್ಕೆ ಹೋಗಬೇಕು ಅಂತ ಅಂದರೆ ಆಟೋ ಹಿಡ್ಕೊಂಡು ಹೋಗಬೇಕಾಗಿತ್ತು. ಲೈನಲ್ಲಿ ಆಟೋ ಇರ್ತಿತ್ತು. ನಾನು ಹಾಗೆ ಅಂದ್ಕೊಂಡು ಆಟೋ ಹುಡ್ಕೊಳಕ್ಕೆ ಹೋದೆ. ಅಲ್ಲಿ ನೋಡಿದರೆ ಕಾಟೇರಮ್ಮ ದೇವಸ್ಥಾನ ಅಂತ ಹೇಳಿ ಬಸ್ಸಲ್ಲಿ ಶೋ ಆಗ್ತಾಯಿತ್ತು, BMTC ಬಸ್ಸಲ್ಲಿ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಸ್ ಹೋಗುತ್ತಾ ಅಂದ್ಕೊಂಡು. ತುಂಬ ದಿವಸದಿಂದ ಹೋಗ್ತಿದೆ ಅಂತೆ, ನನಗೆ ಗೊತ್ತಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ 4 ಮಂತ್ಸ್ ಆಯಿತು, ಹೋಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಹೋಗ್ತಿದ್ದೀನಿ. ಮತ್ತು ಬಸ್ ಇಳಿದ ತಕ್ಷಣವೇ ಮೇಲ್ಗಡೆ ಬಸ್ ನೋಡ್ತೀನಿ, ಕಾಟೇರಮ್ಮ ದೇವಸ್ಥಾನ ಕಂಬಳಿಪುರ ಅಂತ ಹೇಳಿ ಬಸ್ಸಲ್ಲಿ ಶೋ ಆಗ್ತಾಯಿತ್ತು ಬೋರ್ಡು. ನನಗೆ ತುಂಬ ಖುಷಿ ಆಯಿತು. ಹಾಗೆ ಹತ್ಕೊಂಡ್ಬಿಟ್ಟೆ. ಕೇಳಿದೆ ಎಲ್ರಿಗೂ, ಕಂಬಳಿಪುರ ಹೋಗುತ್ತಾ, ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗುತ್ತಾ ಅಂತ ಕೇಳಿದೆ. ಹೋಗುತ್ತೆ ಬನ್ನಿ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ 50 ರೂಪಾಯಿ 100 ರೂಪಾಯಿ ಕೊಟ್ಟು ನಾವು ಆಟೋ ಮಾಡ್ಕೊಂಡು ಹೋಗಬೇಕಾಗಿತ್ತು. ಈಗೆಲ್ಲ ಫ್ರೀನೇ ಅಲ್ವಾ ಅಂದ್ಕೊಂಡು ತುಂಬ ಮನಸ್ಸಲ್ಲಿ ಖುಷಿ ಆಯಿತು. ಹೋಗ್ತಾ ಇದ್ದೀನಿ ನೋಡಿ. ದಾರಿ ಮೇಲೆ ಉದ್ದಕ್ಕೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಪರಿಸರ ಅಂತರೂ ಎಲ್ಲ ಹಚ್ಚ ಹಸಿರಾಗಿರುತ್ತೆ. ಯಾಕಂದರೆ ದೇವಸ್ಥಾನ ಇರೋ ಕಡೆ ಎಲ್ಲ ಹಾಗೆ ಅನಿಸುತ್ತೆ, ತುಂಬ ತಂಪಾಗಿರುತ್ತೆ ಮತ್ತು ತುಂಬ ಹಸಿರಾಗಿರುತ್ತೆ ಅಲ್ವಾ. ಎಲ್ಲ ಕಡೆ ದೇವಸ್ಥಾನ ಎಲ್ಲೆಲ್ಲಿರುತ್ತೆ ಅಲ್ಲಿ ಮಾತ್ರ ತುಂಬ ಸಮೃದ್ಧಿಯಿಂದ ಕೂಡಿರುತ್ತೆ ಪರಿಸರ ಎಲ್ಲ ಅಲ್ವಾ. ಈ ಕಾಟೇರಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ತಾ ದಾರಿಯಲ್ಲಿ ಫ್ರೆಂಡ್ಸ್, ಗಿಡ ಮರಗಳಿಗಿಂತ ಜಾಸ್ತಿ ಹೂವಿನ ಗಿಡಗಳೇ ಜಾಸ್ತಿ ಇರುತ್ತೆ. ಅಂದರೆ ಶಾವಂತಿಗೆ ಹೂ ಆಗಿರ್ಬೋದು, ಗುಲಾಬಿ ಹೂ ಆಗಿರ್ಬೋದು, ಜಾಸ್ತಿ ಹೂವಿನ ತೋಟಗಳೇ ಇರುತ್ತೆ. ಯಾಕಂತಂದರೆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಹೂವನ್ನು ತಗೊಂಡು ಹೂವನ್ನು ಹಾಕ್ತಾ ಪ್ರದಕ್ಷಿಣೆ ಹಾಕ್ತಿರ್ತಾರೆ ಒಬ್ಬೊಬ್ಬರು. ಅದರಿಂದ ತುಂಬ ಅಂದರೆ ತುಂಬ ಹೂವು ಅಲ್ಲಿ ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಹೂವಿನ ತೋಟಗಳಿದ್ದಾವೆ ಅಂತ ನಾನು ಅಂದ್ಕೊಂಡಿನಿ. ತುಂಬ ಹೂವಿನ ತೋಟಗಳಿರ್ತವೆ ಇಲ್ಲಿ. ಅದರಿಂದ ನಿಮಗೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ.
ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಒಳಗೆ ಹೋಗೋಣ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಮ್ಮ ಶಕ್ತಿ ಪೀಠ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಎಲ್ಲರೂ ಕೈ ಮುಕ್ಕೊಳ್ಳಿ, ಒಳಗಡೆ ಹೋಗೋಣ ಬನ್ನಿ. ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡು ತಾಯಿ ಅಂತ ಹೇಳಿ ನಾನು ಬೇಡ್ಕೊಂಡಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ಗಳೆಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಬೇಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ಚಪ್ಪಲಿನ ಬಿಟ್ಟು ಹೋಗಬೇಕು. ಇಲ್ಲಿ ನೋಡಿ ನಾನು ಕೂಪನ್ ತೊಗೊಂಡು ಚಪ್ಪಲಿನ ಬಿಟ್ಕೊಂಡು ನಂತರ ಕೈ ಕಾಲು ತೊಳ್ಕೊಂಡು ಮತ್ತೆ ಇಲ್ಲಿ ನೋಡಿ ಗಣೇಶ ಇದೆ, ಎಂಟ್ರೆನ್ಸಲ್ಲೇ ಗಣೇಶ ಇದೆ, ವಿಘ್ನ ವಿನಾಶಕ. ನಮ್ಮಲ್ಲಿರೋ ಎಲ್ಲ ವಿಘ್ನಗಳನ್ನು ದೂರ ಮಾಡಪ್ಪ ಅಂತ ಬೇಡ್ಕೊಂಡು ಮುಂದೆ ಹೋದೆ. ಅಣ್ಣ ಹಣ್ಣು ಕಾಯಿ ಎಷ್ಟು? ಮುಂದೆ ಹೋಗಿ ಮತ್ತೆ ಹಣ್ಣು ಕಾಯಿ ತೊಗೊಂಡೆ. ಹಣ್ಣು ಕಾಯಿ ಎಷ್ಟು ಅಣ್ಣ? ಹಣ್ಣು ಕಾಯಿ ತೊಗೊಂಡು ಮುಂದೆ ಹೋಗ್ತಾ ಇದ್ದೀನಿ. ಬೇರೆ ಕೊಡೋಣ ನೋಟಿದ್ದು ಹೋಗ್ತಿತ್ತಾ? ಕೊಡಿ ಫ್ರೆಂಡ್ಸ್. ಈ ದೇವಸ್ಥಾನದ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ತುಂಬ ಹೇಳಿದ್ದೀನಿ ಮತ್ತು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಯಾವ ರೀತಿ ದೇವರು ಯಾವ ಥರ ಪವರ್ಫುಲ್ ಇದ್ದಾರೆ ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗೇನು ಎಕ್ಸ್ಪ್ಲೈನ್ ಮಾಡಲ್ಲ. ನೋಡಿ ದೇವಸ್ಥಾನ ಹೇಗಿದೆ ನೋಡಿ. ಕಾಟೇರಮ್ಮ ತಾಯಿ 9 ದೇವರುಗಳನ್ನು ತುಂಬಿಕೊಂಡು ತಾಯಿ ಮಹಾಕಾಳಿ ರೂಪದಲ್ಲಿ ನಿಂತಿರುತ್ತಾರೆ. ನೋಡಿ ಎಷ್ಟು ಚಂದವಾಗಿದೆ ಅಲ್ವಾ. ಇಲ್ಲಿ ಕಾಯಿಗಳು ಕಾಣಿಸ್ತಿದೆ, ರೆಡ್ ಕಲರ್ ಕಾಣಿಸ್ತಿದೆ ಅಲ್ವಾ. ಎಲ್ಲ ಹರಕೆ ಕಾಯಿಗಳು, ಎಲ್ಲ ಹರಕೆ ಕಟ್ಟಿರುವಂಥದ್ದು. ನಮ್ಮಂಥ ಎಲ್ಲ ಭಕ್ತಾದಿಗಳು ಹೋಗಿ ಅಲ್ಲಿ ಹರಕೆಯನ್ನು ಕಟ್ಟಿ ಬಂದಿರುತ್ತಾರೆ. ನೋಡಿ ತಾಯಿ ಎಲ್ಲರ ಹರಕೆಯನ್ನು ತೀರಿಸ್ತಾರೆ. ಮತ್ತು ನಾವು ಅಂದ್ಕೊಂಡಿದ್ದ ಕೆಲಸ ಅಂತೂ 100% ಆಗುತ್ತೆ ಫ್ರೆಂಡ್ಸ್. ನಾವು ಅಲ್ಲಿ ಹೋದರೆ ನಾನು ತುಂಬ ಹೊಗಳಿದ್ದೀನಿ ಮತ್ತು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ದೇವ್ರ ಬಗ್ಗೆ ಏನಂತ ಹಿಂದಿನ ವಿಡಿಯೋದಲ್ಲಿ. ಅದನ್ನು ಕೂಡ ನೋಡಿ. ಸೀರೆ ತಗೊಳ್ಳಿ, ಅಮ್ಮನವರು ಸೀರೆ ಅಮ್ಮ ಫೋಟೋ ಅಂತ ವಿಡಿಯೋ ಅಲ್ಲಿ ಕಾಣಿಸ್ತಾರೆ ದೇವ್ರದ್ದು ಅಂತಿದ್ರೆ ನಿಂತು ನಾನೇ ರೋಹಿಣಿ ಎಲ್ಲಿದ್ಯೋ ಬಾ ಯೋಗ ಆಡ್ಕೊ ಅದೇ ಫ್ರೆಂಡ್ಸ್, ಇಲ್ಲಿ ಗರ್ಜನೆ ಟಿ ವಿ ಅವ್ರು ಬಂದಿದ್ದರು. ಅವ್ರು ಬಂದುಬಿಟ್ಟು ಇಲ್ಲಿ ಎಲ್ಲರಿಗೂ ಕೂಡ ದೇವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಾವು ವಿಡಿಯೋನ ಮಾಡ್ತೀವಿ ಮತ್ತು ನಾವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬಿಡ್ತೀವಿ ಅಂತ ಹೇಳಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ರು. ಮತ್ತು ಅವ್ರಿಗೆ ಅನಿಸಿದ್ದನ್ನು ಎಲ್ಲರೂ ಹೇಳ್ಕೊತಾ ಇದ್ದರು. ನನಗೂ ರಿಕ್ವೆಸ್ಟ್ ಮಾಡಿದರು. ಅದಕ್ಕೆ ನಾನು ಕೂಡ ಅವರೊಂದಿಗೆ ನನಗೇನು ಅನಿಸ್ತೋ ಅದನ್ನು ಅವರೊಂದಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಬೇರೆಯವರು ಎಕ್ಸ್ಪ್ಲೈನ್ ಮಾಡಿರೋದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ, ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೀನಿ ನೋಡಿ. ನನಗೆ ಸಿಕ್ಕಾಕ್ಷಿ ಅಂತ, ನಾನು ಯಲಹಂಕದಿಂದ ಬಂದಿರೋದು. ನಾನಿದು ಒಂದು 9 ವಾರ ಮುಗಿಸಿದ್ದೀನಿ ಆಲ್ರೆಡಿ. 9 ವಾರ ಮುಗಿಸಿ ಒಂದು 3-4 ಮಂತ್ಸ್ ಆಯಿತು. ಈಗ ಸುಮ್ಮನೆ ಬೇಡ್ಕೊಂಡಿದ್ದೆ, ಮತ್ತು ನನಗೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಬೇಡ್ಕೊಂಡಿದ್ದೆ. ಅದು ಸಕ್ಸಸ್ ಆಯಿತು. ಅದಕ್ಕೆ ಮತ್ತೆ ನಾನು ಪೂಜೆಗೆ ತಗೊಂಡು ಸಮಾಜ ಅಲ್ವಾ
ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಅಂದರೆ 9 ವಾರದಿಂದ ಬಂದು ಕೈ ಕಟ್ಟಿದ್ರಲ್ಲ, ಏನಾದರೂ ಸಕ್ಸಸ್ ಆಗಿದೆ ನಿಮಗೆ? ನಾನು ಅನ್ಕೊಂಡಿದ್ದು ಸಕ್ಸಸ್ ಆಯಿತು. ಏನು ಅಂದ್ಕೊಂಡಿದ್ರು ನೀವು, ಆರೋಗ್ಯದ ಬಗ್ಗೆನೇ ಅಥವಾ ನಿಮ್ಮ ಪರ್ಸ್ನಲ್ ವಿಷಯ ಏನು? ನಾನು ನಮಗೇನಾದರೂ ಮನೆ ಕಡೆ ಚೆನ್ನಾಗಿರಬೇಕು, ಸ್ವಲ್ಪ ಫೈನಾನ್ಸಿಯಲ್ ಚೆನ್ನಾಗಾಗಬೇಕು ಅಂತ ಹೇಳಿ ಪಡ್ಕೊಂಡಿದ್ದೆ. ಅದು ಸಕ್ಸಸ್ ಆಯಿತು. ಮತ್ತು ಅದೇ ಟೈಮಲ್ಲಿ ನಮಗೆ ಮತ್ತೆ ನಾನು 5 ಅಮಾವಾಸ್ಯೆ ಬರಬೇಕು ಮತ್ತು 5 ಹುಣ್ಣಿಮೆ ಬರಬೇಕು ಅಂತ ಹೇಳಿದರು. ನಾನು ಈಗ ಫಸ್ಟ್ನೇ ಅಮಾವಾಸ್ಯೆಗೆ ಬಂದಿರೋದು. ನೆಕ್ಸ್ಟ್ ಮತ್ತೆ ಏನಾದರೂ ನನಗೇನಾದರೂ ಮತ್ತೆ ಪ್ರಾಬ್ಲಮ್ಸ್ ಏನಾದರೂ ಆದರೆ ನನ್ನ ತಾಯಿ ಹತ್ರನೇ ಬಿಟ್ಕೊಂಡು ನಾನೆಲ್ಲ ಸಾಲ್ವ್ ಮಾಡಿಬಿಡ್ತಾರೆ. ಹೇಗೆ ಅನಿಸ್ತದೆ ನಿಮ್ಮ ತಾಯಿ ಬಗ್ಗೆ ನಿಮಗೆ? ತುಂಬ ಚೆನ್ನಾಗಿ ಸರ್. ನಾನು ಎಲ್ಲ ದೇವ್ರಿಗೆ ಕೈ ಮುಗಿದಿದ್ದೀನಿ. ಈ ನಾನು ಕಾಟೇರಮ್ಮ ಅಂತ ಬೇರೆ ಬಾಯಲ್ಲಿ ಕೇಳ್ತಾ ಇದ್ದೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಬಂದ ಮೇಲೆ ನಾನು ಕೈ ಮುಗಿದ ಮೇಲೆ ನಾನು ನಿಜವಾಗ ನಾನು ಏನು ಅಂದ್ಕೊಂಡಿದ್ದೆ ಅದು ತುಂಬ ಸಕ್ಸಸ್ ಆಗಿದೆ. ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಬೇಡ್ಕೊಂಡಿದ್ದೆ, ನಾನು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಅಂತ ಹೇಳಿ. ಕಂಪ್ಲೀಟ್ ಆಗೋಕ್ಕಿಂತ 2 ಪಟ್ಟು ಕಂಪ್ಲೀಟ್ ಆಗಿದೆ ನನಗೆ. ಅದು ತುಂಬ ಖುಷಿ ಇದೆ. ಮತ್ತು ಹಾಗೆ ನನಗೆ ಒಂದು ಸ್ವಲ್ಪ ಮೊನಟೈಸೇಷನ್ ಆಗಲಿ ಅಂತ ಹೇಳಿ ಬೇಡ್ಕೊಂಡಿದ್ದೀನಿ. ಅದು ಕೂಡ ಅಷ್ಟರಲ್ಲೇ ಕಂಪ್ಲೀಟ್ ಆಗ್ಬೋದು ಅಂತ ತಾಯಿ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೀರಿ ನೀವು? ಹಾಂ, ಬೇಡಿಕೆ ಇಟ್ಟಿದ್ದೀನಿ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಮಾನಿಟೈಸ್ ಇಲ್ಲ, ಆಗಬೇಕು. ಸಬ್ಸ್ಕ್ರೈಬ್ ಎಲ್ಲ ಆಗಿದೆ. ಮೊನಟೈಸೇಷನ್ ಬೇಗ ಆಗಲಿ. ಓಕೆ, ಥ್ಯಾಂಕ್ ಯು. ಅವರು ಬಂದು ನನಗೆ ಎಲ್ಲ ಫೀಸ್ ಕೊಡಬೇಕು. ಅಮ್ಮನೇ ಅವ್ರ ಮನಸ್ಸು ಕೊಟ್ಟು ನನಗೆ ಕೊಡಬೇಕಾಗಿರೋದು ಕೊಡಬೇಕು. ನನಗೆ ಯಾರಿಲ್ಲ. ನಾವು ಒಂದು ಅನಾಥೆ. ಅಮ್ಮನ ಹಾಕಿಕೊಂಡು ಅಮ್ಮ ಸ್ಥಳಕ್ಕೆ ಬಂದು ತಾಯಿ ಮನೆ ಥರ ನಾನು ಬಂದು ಹೋಗ್ತಾ ಇದ್ದೀನಿ. ನಾನು ಬರ್ತಾ ಇರೋದು ಪಂಕ್ಲಾಸ್ಪುರಕ್ಕೆ. ಎಲ್ಲರಿಗೂ ಒಳ್ಳೇದು ಮಾಡಬೇಕು. ನನ್ನ ಥ್ಯಾಂಕ್ ಯು. ತಾಯಿ ಬಗ್ಗೆ ನಂಬಿಕೆ ಇದೆ ನಿಮಗೆ? ನಾನು ದೇವ್ರನ್ನ ನಾನು ನಂಬ್ತೀನಿ. ತಾಯಿ ಬಗ್ಗೆ ನಂಬಿಕೆ. ತಾಯಿ ಇಲ್ದಿರ ಯಾರೂ ಇಲ್ಲ. ಅವರೇ ಪ್ರಪಂಚಕ್ಕೆ ತಾಯಿನೇ ನಮಗೆ ಅಲ್ವಾ. ಹುಟ್ಟಿದವರು ಅವರೇ, ಹುಟ್ಟಿಸಿದವರು ಅವರೇ, ಎಲ್ಲನೂ ಅವರೇ. ಅವರಿಂದ ನಾವಿದ್ದೀವಿ. ನಾವು ಇರೋ ತನಕ ಎಲ್ಲರಿಗೂ ನನಗೆ ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಿ ಎಲ್ಲರಿಗೂ ಒಳ್ಳೇದೇ ನಾವು ಆಶೀರ್ವಾದ ಮಾಡೋಣ. ಎಲ್ಲರೂ ಚೆನ್ನಾಗಿರಲಿ ಆ ದೇವರ ಆಶೀರ್ವಾದದಲ್ಲಿ. ಥ್ಯಾಂಕ್ ಯು. ಇದನ್ನು ಬರುತ್ತಾ? ಹಾಂ, ಪರವಾಗಿಲ್ವಾ? ಚೆನ್ನಾಗಿ ಮಾತಾಡ್ತೀನಿ. ಚೆನ್ನಾಗಿ ಮಾತಾಡಿದ್ದೀರಿ. ಅಡಿಕೆ ಕೈ ಕಟ್ಟಿದ್ದೀರಾ? ಎಷ್ಟು ವಾರದಿಂದ ಕಟ್ತಾ ಇದ್ದೀರಾ? ನಾವು 1 ವರ್ಷದಿಂದ 2 ಕೆಲಸನೂ ಆಗಿದೆ. ಏನು ಕೆಲಸ ಆಗಿದೆ? ಮಗ ತುಂಬ ಕುಡಿತಾ ಇದ್ದ. ಸಾಫ್ಟ್ವೇರ್ ಇಂಜಿನಿಯರ್ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅವನು ಬಿಟ್ಟಿದ್ದಾನೆ. ನಾನು ಅಮ್ಮಕ್ಕೆ ಅಕ್ಕಿ ಇವೆಲ್ಲ ನನ್ನ ಕೈಯಲ್ಲಿ ಏನಾಗಿದೆ ತಟ್ಟೆ ಎಲ್ಲ ಕೊಡಿಸಿದ್ದೀನಿ. ಹಂಗೆ ತಾತ ಇಲ್ಲ ಹೋದ್ರೇನು ನಮಗೆ ಮಗ ಈಗ ತುಂಬ ಒಳ್ಳೆಯವನಾಗಿದ್ದಾನೆ. ಅಮ್ಮನ ದಯನಿಂದನೇ ಆಗಿರೋದು. ಎಷ್ಟು ವಾರಕ್ಕೆ ಬಿಟ್ಟರು ಕುಡಿಯೋದಲ್ಲ? ಎಷ್ಟು ವಾರಕ್ಕೆ ಬಿಟ್ಟರು ಕುಡಿಯೋದಲ್ಲ? ಈ ಒಂದು ಮಗನ ಈಗ ಸದ್ಯಕ್ಕೆ ಬಿಟ್ಟಿದ್ದಾನೆ. ಯಾವಾಗನ್ನ ಮೊನ್ನೆ ಒಂದು ಸಲ ಹಾಕ್ಕೊಂಡು ಬಂದುಬಿಟ್ಟಿದ್ದಾನೆ. ಅಂದರೆ ಫ್ರೆಂಡ್ಸ್ ಜೊತೆ ಹೋದರೆ ಅವ್ರಿಗೆ ಕೆಲಸ ಸಾಫ್ಟ್ವೇರು ಏನು ಮಾಡೋಕ್ಕಾಗಲ್ಲ. ಸದ್ಯ ಇಷ್ಟ ಆಗಿದ್ದಾನೆ ಅಂದರೆ ನಮಗೆ ಖುಷಿ. ನಮ್ಮ ದಯನಿಂದ ಇಷ್ಟ ಆಗಿದ್ದಾನೆ ಅಂದರೆ ಖುಷಿ. ಇನ್ನು ಜಮೀನು ಮನೆ ತಗೋಬೇಕು ಅಂದ್ಕೊಂಡ್ರಿ, ಮನೇನೂ ತಗೊಂಡ್ರಿ. ನಾವು ಏನು ಕೊಡಬೇಕು ಅಮ್ಮನ ಅಂದ್ಕೊಂಡಿದ್ದು ಕೊಟ್ಟುಬಿಡಬೇಕು. ಅವಳಿಗೆ ತೃಪ್ತಿ. ಕಾಟೇರಮ್ಮನ ಪವಾಡ ಇದೆ ಅಂತೀರಾ? ಪಾಪ ನಾನು ಯಾರಿಗೆ ಮನೆ ಕಡೆ ಎಲ್ರಿಗೂ ಹೇಳ್ತೀನಿ, ತುಂಬ ಒಳ್ಳೆಯದು, ಹೋಗ್ರಿ ಅಲ್ಲಿ ಹೋಗಿ ಬನ್ನಿರಿ ಅಂತ. ಹುಡುಗರಿಗೆ ಎಲ್ಲ ಕೆಲಸ ಆಗುತ್ತೆ, ಮದುವೆ ಆಗುತ್ತೆ, ಎಲ್ಲ ಆಗುತ್ತೆ, ಹೋಗ್ರಿ ಅಂತ ಹೇಳ್ತೀನಪ್ಪ. ತುಂಬ ಒಳ್ಳೆಯದಾಗಿದೆ. ನಮಗಂತ 3 ಕೆಲಸನೂ ಆಗಿದೆ. ಮಾತಾಡ್ರಿ, ಏನು ಭಯ ಇಲ್ಲ. ಥ್ಯಾಂಕ್ ಯು ಸೊ ಇದು 9 ಅಮಾವಾಸ್ಯೆ ಬಗೆ ಅಂತ ಫಸ್ಟ್ನೇ 9 ವಾರ ಕೈ ಕಟ್ಟಿದ್ರಲ್ಲ, ಏನಾದರೂ ಸಕ್ಸಸ್ ಆಗಿದೆಯಾ? ಸ್ವಲ್ಪ ಆಗಿದೆ. ಇನ್ನೂ ಸ್ವಲ್ಪ ನಾವು ಅಂದ್ಕೊಂಡಿದ್ದು ಏನು ಆರೋಗ್ಯ ಸಮಸ್ಯೆ ಅಥವಾ ಹೇಗೆ? ಅದು ಜಮೀನು ವಿಚಾರ ಬಗೆಹರ್ತಿದೆಯಾ ಸಮಸ್ಯೆ? ಸ್ವಲ್ಪ ಒಂದು ಮಟ್ಟಕ್ಕೆ ಬಗೆಹರಿಸಿದೆ. ಪೂರ್ತಿ ಕ್ಲಿಯರ್ ಆಗಿದೆ. ಅದೇ ಇಲ್ಲಿ ಬಂದ ಮೇಲೆ ಒಂದು ಮಟ್ಟಕ್ಕೆ ಬದಲಾವಣೆ ಆಗಿದೆ. ಮತ್ತು ಅವರಲ್ಲಿ ಪೂಜಾರ ಹತ್ರ ಹೇಳಿದ್ರು. ಅವ್ರು ಹೇಳೋದಕ್ಕೆ 9 ಅಮಾವಾಸ್ಯೆ ದಿವಸ ಬಂದರೆ ನಿಮ್ಮದು ಕೆಲಸ ಕ್ಲಿಯರ್ ಆಗ್ತದೆ. ನಂಬಿಕೆ ಇದೆ ಸರ್? ನಮಗೆ ಸುಮಾರು ಜನಕ್ಕೆಲ್ಲ ಒಳ್ಳೇದಾಗಿದೆ. ನಿಮಗೂ ಒಳ್ಳೇದಾಗುತ್ತೆ ನಂಬಿಕೆ ಇದೆ? ನಮಗೆ ದೇವ್ರನ್ನ ನಮ್ಮದೇ ಇಲ್ಲ, ಯಾರು ನಂಬೋದು. ಹಾಗಾಗಿ ಬಂದು
ಫ್ರೆಂಡ್ಸ್ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ, ಇಲ್ಲಿ ಬಂದು ಬೇಡ್ಕೊಂಡ್ರೆ ಯಾವ ಥರ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡ್ರಲ್ವಾ, ಜನರ ಬಾಯಿಂದನೇ ಯಾವ ರೀತಿ ಪ್ರತಿಫಲ ಸಿಕ್ಕಿದೆ ಅವರಿಗೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡ್ರಲ್ವಾ. ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು ಫ್ರೆಂಡ್ಸ್. ನಾನು ಹೇಳೋದಂತ ಅಂದರೆ ತುಂಬ ಪವರ್ಫುಲ್. ನೀವು ಏನೇ ಪ್ರಾಬ್ಲಮ್ಸ್ ಇರಲಿ, ಮನೆ ಹೊಲ ಮತ್ತು ಆಸ್ತಿ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಮನುಷ್ಯಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇಲ್ಲಿ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊಂಬಿಡ್ಬೋದು. ಅಷ್ಟರ ಮಟ್ಟಿಗೆ ಪವರ್ಫುಲ್ ದೇವರು ಅಂತ ಹೇಳಿ ನಾನು ನಂಬ್ತೀನಿ ಫ್ರೆಂಡ್ಸ್. ಬನ್ನಿ, ದಿನದಿಂದ ದಿನ ತುಂಬ ಇಂಪ್ರೂವ್ ಆಗ್ತಾಯಿದೆ. ನಾವು ಫಸ್ಟ್ ಬಂದಾಗ ಕೆಳಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ, ಈಗ ನೆಕ್ಸ್ಟ್ ಬಂದು ನೋಡ್ತಾ ಇದ್ದೀನಿ ಎಷ್ಟೊಂದು ಇಂಪ್ರೂವೈಸೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು ನೋಡಿ. ಅನ್ನ ದಾಸೋಹ ಅಂತ ಹೇಳ್ಬಿಟ್ಟು ಒಂದು ಕೆಳಗಡೆ ಕೂಡಿಸ್ಕೊಂಡು ನಮಗೆ ಹಾಕ್ತಾಯಿದ್ರು ಅವಾಗ ನಾವು ಬಂದಾಗ, ಸ್ಟಾರ್ಟಿಂಗ್ ಬಂದಾಗ. ಈಗ 4 ಮಂತ್ಸ್ ಆಯಿತು ನಾನು ಬಂದು, ಈಗ ಇವತ್ತು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ಲೈನಲ್ಲಿ ಕುತ್ಕೊಂಡು ಹಾಗೆ ಮೇಲೆ ಕುತ್ಕೊಂಡು ಊಟ ಮಾಡೋ ಹಾಗೆ ತುಂಬ ಇಂಪ್ರೂವೈಸೇಷನ್ ಆಗಿದೆ. ಎಲ್ಲ ವಿಷಯದಲ್ಲೂ ಕೂಡ ತುಂಬ ಇಂಪ್ರೂವ್ ಆಗಿದೆ. ಅಲ್ಲಿ ನನಗೆ ತುಂಬ ಖುಷಿ ಆಯಿತು. ಹೀಗೆ ಇಂಪ್ರೂವ್ ಆಗಲಿ, ದಿನದಿಂದ ದಿನ ಹೀಗೆ ಬೆಳೀತಾ ಇರಲಿ ದೇವಸ್ಥಾನ ಅಂತ ಹೇಳಿ ಆ ತಾಯಿ ಹತ್ರ ನಾನು ಬೇಡ್ಕೊತೀನಿ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಆ ದೇವರಿಗೆ ನಾನು ಯಾವಾಗಲೂ ಬೇಡ್ಕೊತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಊಟ ಮಾಡ್ಕೊಂಬಿಟ್ಟು ನಾನು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಕಾಟೇರಮ್ಮನ ದೇವಸ್ಥಾನ ಕೈ ಮುಗ್ಕೊಂಡು ನಾನು ಹಣ್ಣು ಕಾಯಿ ಮಾಡಿಸ್ಕೊಂಡು ದೇವರ ಆಶೀರ್ವಾದ ತಗೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಹೇಗಿತ್ತು ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ದಯಮಾಡಿ ಎಲ್ಲರೂ ಕೂಡ ನನ್ನ ವಿಡಿಯೋನ ಪ್ರೋತ್ಸಾಹ ಮಾಡಿ, ಹಾಗೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಯಾವುದೇ ವಿಡಿಯೋ ಆಗಲಿ ಎಂಡ್ವರೆಗೂ ನೋಡಿ, ಪ್ರೋತ್ಸಾಹ ಕೊಡಿ. ನೀವು ಯಾವುದೇ ಫ್ರೀ ಟೈಮಲ್ಲಿ ಇದ್ದಾಗ ನೋಡಿ, ಈಗಲೇ ನೋಡಿ ಆಗಲೇ ನೋಡಿ ಅಂತ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ನೀವು ಯಾವ ಫ್ರೀ ಇರ್ತೀರಾ ಆವಾಗ ನೋಡಿ, ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಫ್ರೆಂಡ್ಸ್. ಎಲ್ಲದೂ ಕೂಡ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳನ್ನೇ ಹಾಕಿದ್ದೀನಿ, ನಾನು ಯಾವುದು ಟೈಮ್ ಪಾಸ್ ವೀಡಿಯೋಸ್ಗಳನ್ನು ಹಾಕಿಲ್ಲ. ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಇನ್ನೊಂದು ಸಲ ವಿನಂತಿ ಮಾಡ್ಕೊತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ರಿಗೂ ಆ ಕಾಟೇರಮ್ಮ ತಾಯಿ ಎಲ್ಲರನ್ನು ಸುಖವಾಗಿಟ್ಟಿರಲಿ, ಎಲ್ಲರ ಲೈಫ್ ಚೆನ್ನಾಗಿರಲಿ, ಎಲ್ಲರಿಗೂ ಆಶೀರ್ವಾದಿಸಲಿ. ನನ್ನ ಸಬ್ಸ್ಕ್ರೈಬರ್ಗಳ ಎಲ್ಲರ ಲೈಫು ಕೂಡ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ ಕೂಡ. ಎಲ್ಲರೂ ಚೆನ್ನಾಗಿರಿ ಫ್ರೆಂಡ್ಸ್. ಚೆನ್ನಾಗಿದ್ದು ಎಲ್ಲರನ್ನೂ ಹಾರೈಸೋಣ. ನನ್ನನ್ನು ಹಾರೈಸಿ ನಿಮ್ಮನ್ನು ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹೊಸ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ, ಹೊಸ ಕಾನ್ಸೆಪ್ಟ್ಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ. ಓಕೆ, ಬಾಯ್.